ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ವಿಜಯಪುರ ಜನತೆಯನ್ನು ತಲ್ಲಣಗೊಳಿಸಿದ್ದು 1 ಕೋಟಿ ನಗದು 12 ರಿಂದ 13 ಕೆಜಿ ಚಿನ್ನ ದರೋಡೆಯಾಗಿರುವ ಸಾಧ್ಯತೆ ಇದೆ. ಸಾಲಕ್ಕಾಗಿ ಅಡ ಇಟ್ಟಿದ್ದ 12 ರಿಂದ 13 ಕೆಜಿ ಚಿನ್ನ ದರೋಡೆಯಾಗಿರುವ ಸಾಧ್ಯತೆ ಇದ್ದು ಬ್ಯಾಂಕ್ ಮೂಲಗಳಿಂದ ಅಧಿಕೃತ ಮಾಹಿತಿ ಸಿಗಬೇಕಿದೆ. ವಿಜಯಪುರದಲ್ಲಿ 5 ರಿಂದ ಬ್ಯಾಂಕ್ ದರೋಡೆಯಾಗಿದ್ದು 2 ಬ್ಯಾಂಕ್ ಹೊರಗಡೆ ನಿಂತರೆ 3 ಬ್ಯಾಂಕ್ ಒಳಗಡೆ ಹೋಗಿ ದರೋಡೆ ಮಾಡಿರೋ ಮಾಹಿತಿ ಇದೆ. ಪಿಸ್ತೂಲ್ ತೋರಿಸಿ ಬ್ಯಾಂಕ್ನ ಎಲ್ಲ ಸಿಬ್ಬಂದಿ ಎಟಿಎಂ ಸೆಕ್ಯೂರಿಟಿಯನ್ನ ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಕೈಕಾಲು ಕಟ್ಟಿ ದರೋಡೆ ಮಾಡಿದ್ದಾರೆ. ವಿಜಯಪುರದಲ್ಲಿ ಬ್ಯಾಂಕ್ ದರೋಡೆ ಮಾಡಿದ ದುಷ್ಕರ್ಮಿಗಳು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಹುಲ್ಲಜಂತಿ ಗ್ರಾಮದ ವಾಹನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರಿಗಾಗಿ ಪೊಲೀಸರು ವ್ಯಾಪಕ ಬಲೆ ಬೀಸಿದ್ದಾರೆ. ವಿಜಯಪುರದ ಚಡಚಣದಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪಕ್ಕಾ ಪ್ರೀ ಪ್ಲಾನ್ ಆಗಿತ್ತು ಎನ್ನುವುದು ಗೊತ್ತಾಗಿದೆ. ಇಕೋ ವಾಹನ ಬಿಟ್ಟು ಪರಾರಿಯಾಗಿರುವ ದರೋಡೆಕೋರರಲ್ಲಿ ಒಬ್ಬ ಬ್ಯಾಂಕ್ಗೆ 3 ದಿನದಿಂದ ಭೇಟಿ ಕೊಡ್ತಾ ಇದ್ದ. ಮಾಸ್ಕ್ ಧರಿಸಿ ಎಂಟ್ರಿ ಕೊಟ್ಟಿದ್ದಂತಹ ಆತ ಸಿಬ್ಬಂದಿಯ ಚಲನವಲನ ಮೇಲೆ ಕಣ್ಣಿಟ್ಟಿದ್ದ. ಆ ಮುಸುಕುದಾರಿಯನ್ನ ಎಟಿಎಂ ಸೆಕ್ಯೂರಿಟಿ ಗುರುತಿಸಿರುವ ಮಾಹಿತಿ ಇದೆ. ವಿಜಯಪುರದಲ್ಲಿ ಚಡಚಣದಲ್ಲಿ ದರೋಡೆ ನಡೆದಂತಹ ಎಸ್ಬಿಐ ಬ್ಯಾಂಕ್ ಬಳಿ ಗ್ರಾಹಕರು ಜಮಾಯಿಸ್ತಾ ಇದ್ದಾರೆ. ಎಸ್ಬಿಐ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟವರು ಹಾಗೂ ಗ್ರಾಹಕರು ಜಮಾವಣೆಗೊಂಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಬರುವಿಕೆಗಾಗಿ ಕಾಯ್ತಿದ್ದಾರೆ. ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ ಶವಗಳನ್ನು ಹೂತಲಾಗಿದೆ ಎಂಬ ಆರೋಪ ಪ್ರಕರಣದ ಎಸ್ಐಟಿ ತನಿಖೆ ಮತ್ತಷ್ಟು ಚುರುಕಾಗಿದ್ದು ಬಂಗ್ಲೆಗುಡ್ಡದಲ್ಲಿ ಹೊಸ ಪಾಯಿಂಟ್ ಗುರುತಿಸಿ ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿದೆ. ಇವತ್ತು ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಶೋಧ ನಡೆಯುವ ಸಾಧ್ಯತೆ ಇದೆ. ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಂಜರಗಳನ್ನು ನೋಡಿದ್ದಾಗಿ ಸೌಜನ್ಯ ಸೋದರ ಮಾವ ವಿಠಲ್ಗೌಡ ಹೇಳಿಕೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಎಸ್ಐಟಿ ಶೋಧಕ್ಕೆ ಮುಂದಾಗಿದೆ. ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಬಿಜೆಪಿಯ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಪ್ರಕರಣದಲ್ಲಿ ತಮ್ಮ ವಿರುದ್ಧ ಪೊಲೀಸರು ಕೈಗೊಂಡಂತಹ ಕ್ರಮ ಖಂಡಿಸಿ ದೂರು ಕೊಟ್ಟಿದ್ದಾರೆ. ತಿಮ್ಮಾರೋಡಿ ವಿರುದ್ಧ ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕೋರ್ಟ್ ಆದೇಶದ ಬಳಿಕವೂ ಜೈಲಿನಲ್ಲಿ ಇನ್ನೂ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂತ ನಟ ದರ್ಶನ್ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಇವತ್ತು ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಬೆಳಗ್ಗೆ ಮತ್ತು ಸಂಜೆ ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಕೊಡಲಾಗಿದೆ. ಅದು ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಅಂತ ದರ್ಶನ್ ಆರೋಪಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ತಾಯಿ ಮಗಳು ಸಾವನ್ನಪ್ಪಿದ್ದಾರೆ. ತಡಕಲ್ ಗ್ರಾಮದಲ್ಲಿ ಬಾವಿಯಲ್ಲಿ ಜಗದೇವಿ ಮಧುಮತಿ ಎಂಬುವರ ಶವ ಪತ್ತೆಯಾಯಿತು. ಮಧುಮತಿ ಮದುವೆ ವಿಷಯಕ್ಕೆ ಕುಟುಂಬದ ನಡುವೆ ನಡೆದಂತಹ ಜಗಳ ಬೇಸತ್ತಂತಹ ಮಧುಮತಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಆಕೆ ರಕ್ಷಿಸಲು ಹೋದ ತಾಯಿ ಜಗದೇವಿ ಕೂಡ ಮೃತಪಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಸರ್ಕಾರಿ ಹಾಸ್ಟೆಲ್ನ ಬಡ ವಿದ್ಯಾರ್ಥಿಗಳ ಹೊಟ್ಟೆ ಸೇರಬೇಕಾದಂತಹ ಆಹಾರ ಮಣ್ಣು ಪಾಲಾಗ್ತಾ ಇದೆ. ಮೂಟೆ ಮೂಟೆ ಗೋಧಿಯನ್ನ ವಾರ್ಡನ್ ಮಣ್ಣು ಮಾಡಿದ್ದಾರೆ. ಸುಮಾರು 10 ಕ್ವಿಂಟಲ್ಗೂ ಹೆಚ್ಚು ಗೋಧಿ ಮಣ್ಣು ಪಾಲಾಗಿದೆ. ವಿದ್ಯಾರ್ಥಿಗಳ ಹಸಿವು ನೀಗಿಸೋದಕ್ಕೆ ಅಂತ ಬಂದಿದ್ದ 30 ಕ್ವಿಂಟಲ್ ಗೋಧಿ ಹುಳ ಹಿಡಿದಿದೆ. ವಾರ್ಡನ್ ಯೋಗೇಶ್ ನಿರ್ಲಕ್ಷ್ಯದಿಂದ ಆಹಾರ ಹಾಳಾಗಿದೆ. ಅಧಿಕಾರಿಗಳು ನೋಟಿಸ್ ಕೊಟ್ಟು ಗೋಧಿಯನ್ನು ಸ್ವಚ್ಛಗೊಳಿಸಿ ಬೇರೆ ಹಾಸ್ಟೆಲ್ಗಳಿಗೆ ಕಳುಹಿಸಿಕೊಡುವಂತೆ ಸೂಚಿಸಿದ್ರು. ಅದರಂತೆ 15 ಕ್ವಿಂಟಲ್ ಗೋಧಿಯನ್ನು ಕನಕಪುರದ ಹಾಸ್ಟೆಲ್ ಒಂದಕ್ಕೆ ರವಾನಿಸಲಾಗಿದೆ. ಗೋಧಿ ಮಣ್ಣು ಪಾಲಾಗಿದ್ರ ಬಗ್ಗೆ ಮಾಹಿತಿ ಪಡೆದ ಟಿವಿ9 ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಬಳಿಕ ಸ್ಥಳಕ್ಕೆ ಆಗಮಿಸಿದ ಬಿಸಿಎಂ ಇಲಾಖೆಯ ತಾಲೂಕಾಧಿಕಾರಿ ಮಧುಮಾಲ ಮುಚ್ಚಿದ ಗುಂಡಿಯನ್ನು ಜೆಸಿಬಿ ಮೂಲಕ ತೆಗೆಸಿದ್ರು. ಆ ವೇಳೆ ಮಣ್ಣಿನಲ್ಲಿ ರಾಶಿ ಗೋಧಿ ಮೂಟೆ ಪತ್ತೆಯಾಯಿತು. ಚಾಮರಾಜನಗರದಲ್ಲಿ 100 ಎಕರೆಯಲ್ಲಿ ರೈತ ಬೆಳೆದಂತಹ ಟೊಮ್ಯಾಟೋಗೆ ಬೆಲೆಯೇ ಇಲ್ಲದಂತಾಗಿದೆ. 1 ಕೆಜಿಗೆ 8 ರೂಪಾಯಿ ಬಿಕ್ರಿಯಾಗ್ತಾ ಇದ್ದದ್ದು ಅನ್ನದಾತರ ಗೋಳು ಕೇಳೋರೇ ಇಲ್ಲ. ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದ್ದಕ್ಕೆ ಜಮೀನಿನಲ್ಲಿ ಕಟಾವು ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಮೈಸೂರು ನಗರದ ಪೊಲೀಸ್ ಠಾಣೆಗಳಲ್ಲಿ ಎಸ್ಡಿಪಿಎಸ್ ಕಾಯ್ದೆಯಡಿ 13 ಲಕ್ಷ ಮೌಲ್ಯದ ಮಾದಕ ವಸ್ತು ನಾಶ ಮಾಡಲಾಗಿದೆ. ಜೈಪುರ ಹೋಬಳಿಯ ಗುಜ್ಜೇಗೌಡನಪುರದಲ್ಲಿ ದಹನಕಾರಕ ಪ್ಲಾಂಟ್ನಲ್ಲಿ ಒಟ್ಟು 23 ಪ್ರಕರಣದಲ್ಲಿ 43 ಕೆಜಿ 308 ಗ್ರಾಂ ಗಾಂಜಾವನ್ನ ನಾಶಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದಾರೆ. 75ನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಿರುವ ಮೋದಿ ಅವರಿಗೆ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ. ರಾಷ್ಟ್ರಪತಿ, ಕೇಂದ್ರ ಸಚಿವರು, ಬಿಜೆಪಿ ನಾಯಕರು, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಅಭಿಮಾನಿಗಳು, ಆರ್ಎಸ್ಎಸ್ ನಾಯಕರು ಶುಭ ಹಾರೈಸ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ರಷ್ಯಾ ತೈಲ ಪೂರೈಕೆ ವಿಚಾರ ಬದಿಗೊಟ್ಟು ದೂರವಾಣಿ ಕರೆ ಮಾಡಿದ ಟ್ರಂಪ್ ಮೋದಿ ಅವರ ಅತ್ಯುತ್ತಮವಾದ ಕೆಲಸ ಮಾಡುತ್ತಿದ್ದಾರೆ. ರಷ್ಯಾ ಉಕ್ರೇನ್ ಅಂತ್ಯಗೊಳಿಸುವುದಕ್ಕೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಪ್ರಧಾನಿ ಮೋದಿ ಧನ್ಯವಾದ ಹೇಳಿದ್ದಾರೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಸಹಭಾಗಿತ್ವವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವುದಕ್ಕೆ ನಾನು ಸಂಪೂರ್ಣ ಬದ್ಧನಾಗಿದ್ದೇನೆ ಎಂದು ಉಕ್ರೇನ್ನಲ್ಲಿ ಶಾಂತಿ ನೆಲೆಸಲು ನೀವು ಕೈಗೊಳ್ಳುತ್ತಾ ಇರುವ ಕ್ರಮಗಳನ್ನು ಬೆಂಬಲಿಸುತ್ತೇವೆ ಎಂದಿದ್ದಾರೆ. ಉತ್ತರಾಖಂಡ್ನಲ್ಲಿ ಸಂಭವಿಸಿದಂತಹ ಮೇಘಸ್ಫೋಟದಲ್ಲಿ ಸತ್ತವರ ಸಂಖ್ಯೆ ಏರಿಕೆಯಾಗಿದೆ. ಈವರೆಗೂ ಪ್ರವಾಹ, ಗುಡ್ಡ ಕುಸಿತ ಸೇರಿದಂತೆ ಮಳೆಯ ಅವಘಡದಲ್ಲಿ 15 ಮಂದಿ ಮೃತಪಟ್ಟಿದ್ದಾರೆ. ಡೆಹ್ರಾಡೂನ್ ಜಿಲ್ಲೆಯೊಂದರಲ್ಲಿ 13 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. 16 ಮಂದಿ ನಾಪತ್ತೆಯಾಗಿದ್ದಾರೆ. 900 ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಯುವಕನನ್ನ ಸಿನಿಮೀಯ ಶೈಲಿಯಲ್ಲಿ ರಕ್ಷಣೆ ಮಾಡಲಾಯಿತು. ತಾರಕ್ಪುರದಲ್ಲಿ ಸ್ವರ್ಣ ನದಿ ಪ್ರವಾಹದಲ್ಲಿ ಲೈಟ್ ಕಂಬ ಹಿಡಿದು ಜೀವನ್ಮರಣ ಹೋರಾಟ ನಡೆಸಿದ್ದ ಎನ್ಡಿಆರ್ಎಫ್ ರೋಪ್ ಬಳಸಿ ಆತನನ್ನ ರೋಚಕವಾಗಿ ಪಾರು ಮಾಡಿದೆ.
ಪ್ರವಾಸಿಗರ ಸ್ವರ್ಗ ಶಿಮ್ಲಾದಲ್ಲಿ ಗುಡ್ಡದ ಭೂತ ಕಾಡ್ತಾ ಇದೆ. ಮೇಘಸ್ಫೋಟದಿಂದ ಉಂಟಾದ ಪ್ರವಾಹದಲ್ಲಿ ವಾಹನಗಳು ಕೊಚ್ಚೋಗಿ ಅನಾಥವಾಗಿ ಬಿದ್ದಿವೆ. ವಸತಿ ಪ್ರದೇಶದಲ್ಲಿ ಮನೆಗಳ ಸನಿಹದಲ್ಲೇ ಭೂಮಿ ಕುಸಿಯುವಂತಹ ದೃಶ್ಯ ನಿಜಕ್ಕೂ ಎದೆ ನಡುಗಿಸಿದೆ. ಸ್ಥಗಿತಗೊಂಡಿದ್ದ ವೈಷ್ಣೋದೇವಿ ಯಾತ್ರೆ ಮತ್ತೆ ಆರಂಭ ಆಗಿದೆ. ಭಾರೀ ವರ್ಷಧಾರೆಯಿಂದಾಗಿ ಗುಡ್ಡ ಕುಸಿತ ಆಗಿ 22 ದಿನಗಳಂತೆ ಸ್ಥಗಿತಗೊಂಡಿತ್ತು ಯಾತ್ರೆ ಈಗ ಶುರುವಾಗಿದೆ. ಯಾತ್ರೆ ಪುನರಾರಂಭಕ್ಕೆ ಖುಷಿ ವ್ಯಕ್ತಪಡಿಸಿರುವ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ.